ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದ ಸಂಸ್ಕೃತಿ, ಆಚರಣೆ ಮತ್ತು ಧಾರ್ಮಿಕತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ತನ್ನದೇ ಆದಂತಹ ಒಂದು ವಿಶೇಷವಾದ ಸ್ಥಾನವಿದೆ. ಆದರೆ ಭಕ್ತಿ, ಸಂಪ್ರದಾಯ, ಹಬ್ಬ ಹರಿದಿನಗಳು, ಕುಟುಂಬದ ಒಗ್ಗಟ್ಟು ಮತ್ತು ಆಧ್ಯಾತ್ಮಿಕ ಚಿಂತನೆ ಇವೆಲ್ಲವನ್ನು ಒಂದೇ ಕಡೆ ಕಾಣಿಸುವ ಪವಿತ್ರ ಮಾಸವೆಂದರೆ ಅದು ಶ್ರಾವಣ ಮಾಸ. ಇನ್ನು ಶ್ರಾವಣ ಮಾಸದ ಸಂಸ್ಕೃತಿ. ಶ್ರಾವಣ ಮಾಸವೆಂದರೆ ನಮ್ಮ ಸಂಸ್ಕೃತಿಯ ಸೊಬಗನ್ನು ನೆನಪಿಸುವಂತಹ ಒಂದು ಮಾಸ. ಈ ಸಮಯದಲ್ಲಿ ಮನೆಗಳಲ್ಲಿ ಹಬ್ಬದ ವಾತಾವರಣ ಮೂಡುತ್ತದೆ. ಮನೆಗಳನ್ನು ಸ್ವಚ್ಛಗೊಳಿಸಿ ಅಂಗಳದಲ್ಲಿ ರಂಗೋಲಿ ಹಾಕಿ ಹೂಗಳಿಂದ ಅಲಂಕರಿಸಿ ದೇವರ ಪೂಜೆಯನ್ನು ಮಾಡುವಂತಹ ಒಂದು ಸಂಪ್ರದಾಯವಿದೆ. ಹಿರಿಯರಿಗೆ ಗೌರವವನ್ನು ನೀಡುವುದು, ಬಂಧು ಬಳಗದವರನ್ನು ಮನೆಗೆ ಕರೆದು ಆತಿಥ್ಯವನ್ನು ನೀಡುವುದು, ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ನೀಡುವುದು ಮತ್ತು ಮುತ್ತೈದೆಯರನ್ನು ಗೌರವಿಸುವುದು ಇವೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಸುಂದರ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಶ್ರಾವಣ ಮಾಸದ ಹಬ್ಬಗಳು ಕೇವಲ ಸಂತೋಷಕ್ಕಾಗಿ ಆಚರಿಸುವ ಹಬ್ಬಗಳಲ್ಲ, ಅವು ನಮ್ಮ ಕುಟುಂಬವನ್ನು ಒಂದಾಗಿಸುತ್ತವೆ. ಮಕ್ಕಳಿಗೆ ನಮ್ಮ ಸಂಪ್ರದಾಯವನ್ನು ಪರಿಚಯ ಮಾಡಿಕೊಡುತ್ತದೆ. ಹಿರಿಯರಿಂದ ಕಿರಿಯರಿಗೆ ನಮ್ಮ ಸಂಸ್ಕೃತಿಯ ಜ್ಞಾನವನ್ನು ತಲುಪಿಸುತ್ತದೆ. ಸಂಸ್ಕೃತಿ ಎಂದರೆ ಕೇವಲ ಉಡುಗೆ ತೊಡುಗೆ, ಆಹಾರ ಅಥವಾ ಆಚರಣೆಗಳಲ್ಲ. ನಮ್ಮ ಹಿರಿಯರನ್ನು ಗೌರವಿಸುತ್ತಾ, ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತಾ ಮತ್ತು ಒಳ್ಳೆಯ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ನೀಡುವುದೇ ಒಂದು ನಿಜವಾದ ಸಂಸ್ಕೃತಿ. ಇನ್ನು ಶ್ರಾವಣ ಮಾಸದ ಆಚರಣೆ. ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬಗಳು ಮತ್ತು ವ್ರತಗಳು ಬರುತ್ತವೆ. ಶ್ರಾವಣ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸುವುದು, ಬಿಲ್ವಪತ್ರೆಯನ್ನು ಅರ್ಪಿಸುವುದು, ಅಭಿಷೇಕ ಮಾಡುವುದು ಮುಂತಾದ ಆಚರಣೆಗಳಿದೆ. ನಾಗರ ಪಂಚಮಿಯ ದಿನ ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯವಿದೆ. ಇದು ಪ್ರಕೃತಿ ಮತ್ತು ಜೀವಿಗಳ ಬಗ್ಗೆ ಗೌರವದ ಭಾವನೆಯನ್ನು ಬೆಳೆಸುತ್ತದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ. ಇದೊಂದು ಮಹಿಳೆಯರಿಗೆ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಮನೆಗೆ ಸಮೃದ್ಧಿ, ಕುಟುಂಬಕ್ಕೆ ಆರೋಗ್ಯ ಮತ್ತು ಸಂತೋಷ ದೊರೆಯಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ಹಬ್ಬವನ್ನು ಆಚರಿಸುತ್ತೇವೆ. ರಕ್ಷಾಬಂಧನ ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಪರಸ್ಪರ ರಕ್ಷಣೆಯ ಸಂಕೇತವಾಗಿದೆ. ಹಾಗೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಈ ಭಕ್ತಿ, ಧರ್ಮ ಮತ್ತು ಒಂದು ಸತ್ಯದ ಸಂದೇಶವನ್ನು ಸಾರುವ ಪವಿತ್ರ ಹಬ್ಬವಾಗಿದೆ. ಈ ಎಲ್ಲ ಆಚರಣೆಗಳಲ್ಲಿ ಪೂಜೆ ಮಾತ್ರವಲ್ಲ, ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರುವುದು, ಪ್ರಸಾದ ಹಂಚಿಕೊಳ್ಳುವುದು, ಹಿರಿಯರ ಆಶೀರ್ವಾದವನ್ನು ಪಡೆಯುವುದು ಮತ್ತು ಸಂತೋಷವನ್ನು ಕೂಡ ಪಡೆಯುವುದು ಇಲ್ಲಿ ಪ್ರಮುಖವಾಗಿದೆ. ಇನ್ನು ಶ್ರಾವಣ ಮಾಸದ ಧಾರ್ಮಿಕತೆ. ಶ್ರಾವಣ ಮಾಸ ಭಕ್ತಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಸೂಕ್ತವಾದ ಮಾಸವೆಂದು ಭಾವಿಸಲಾಗುತ್ತದೆ. ದೇವರ ನಾಮಸ್ಮರಣೆ, ವ್ರತ, ಉಪವಾಸ, ಭಜನೆ, ಪುರಾಣ ಮುಂತಾದ ಗ್ರಂಥಗಳ ಪಠಣ, ದೇವಾಲಯ ದರ್ಶನ ಮತ್ತು ದಾನ ಧರ್ಮಗಳಿಗೆ ಈ ಮಾಸದಲ್ಲಿ ವಿಶೇಷವಾದಂತಹ ಒಂದು ಸ್ಥಾನವನ್ನು ನೀಡಲಾಗುತ್ತದೆ. ಆದರೆ ಧಾರ್ಮಿಕತೆ ಎಂದರೆ ಕೇವಲ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದಲ್ಲ. ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಸತ್ಯವನ್ನು ಮಾತನಾಡುವುದು, ಇತರರಿಗೆ ನೋವು ಕೊಡದಿರುವುದು, ಹಸಿದವರಿಗೆ ಅನ್ನವನ್ನು ನೀಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಇವೆಲ್ಲವೂ ಧಾರ್ಮಿಕತೆಯ ಒಂದು ಆಚರಣೆಗಳ ಭಾಗವೇ ಆಗಿದೆ. ಇನ್ನು ನಾವು ದೇವರಿಗೆ ಹೂವು ಅರ್ಪಿಸುತ್ತೇವೆ, ಅದರ ಜೊತೆಗೆ ನಮ್ಮೊಳಗಿನ ಅಹಂಕಾರವನ್ನು ಬಿಟ್ಟು ಬಿಡಬೇಕು. ದೇವರಿಗೆ ದೀಪವನ್ನು ಹಚ್ಚುತ್ತೇವೆ, ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಹಚ್ಚಬೇಕು ಎಂದು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುತ್ತೇವೆ, ಅದರ ಜೊತೆಗೆ ನಮ್ಮ ಸಂತೋಷವನ್ನು ಇತರರಿಂದ ಹಂಚಿಕೊಳ್ಳಬೇಕು ಎಂದು. ಶ್ರಾವಣ ಮಾಸದ ನಿಜವಾದ ಸಂದೇಶ ಇದೆ. ಭಕ್ತಿ ನಮ್ಮ ಮನಸ್ಸನ್ನು ಬದಲಿಸಲಿ, ಸಂಸ್ಕೃತಿಯ ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸಲಿ, ಆಚರಣೆಗಳು ನಮ್ಮ ಒಂದು ಸಂಬಂಧಗಳನ್ನು ಬೆಸೆಯಲಿ, ಧಾರ್ಮಿಕತೆ ನಮ್ಮೊಳಗೆ ಒಂದು ಮಾನವೀಯತೆಯನ್ನು ಬೆಳೆಸಲಿ ಅಂತ. ಇಂದಿನ ಆಧುನಿಕ ಜೀವನದಲ್ಲಿ ನಾವು ಎಷ್ಟೇ ಮುಂದುವರಿದರೂ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮರೆಯಬಾರದು. ಏಕೆಂದರೆ ಬೇರುಗಳನ್ನು ಮರೆತರೆ ಮರ ಎಷ್ಟು ಎತ್ತರಕ್ಕೆ ಬೆಳೆದರೂ ಅದು ಅಸ್ತಿತ್ವವಿರುವುದಿಲ್ಲ. ಆದ್ದರಿಂದ ಒಂದು ಶ್ರಾವಣ ಮಾಸವನ್ನು ಕೇವಲ ಹಬ್ಬಗಳ ಮಾಸವಾಗಿ ನೋಡದೆ ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವ, ಸಂಪ್ರದಾಯಗಳನ್ನು ಗೌರವಿಸುವ, ಧಾರ್ಮಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಮಾನವೀಯತೆಯನ್ನು ಬೆಳೆಸಿಕೊಳ್ಳುವ
ಪವಿತ್ರವಾದ ಒಂದು ಸಮಯವಾಗಿ ಆಚರಿಸೋಣ. ಶ್ರಾವಣ ಮಾಸದಲ್ಲಿ ಪಾವಿತ್ರ್ಯ ಪ್ರತಿಯೊಂದು ಮನೆಯಲ್ಲಿಯೂ ನೆಮ್ಮದಿಯನ್ನು ತರಲಿ, ಪ್ರತಿಯೊಂದು ಕುಟುಂಬದಲ್ಲಿ ಒಗ್ಗಟ್ಟನ್ನು ಮೂಡಿಸಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಂತೋಷ ಮತ್ತು ಸಮೃದ್ಧಿಯನ್ನು ನೆಲೆಸಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.